ಹೊಸ ಸಾರಥಿಯ ಕೈಗೆ ಜೆಡಿಎಸ್ನ ನಾಯಕತ್ವ ಬಹುತೇಕ ಸಿಕ್ಕ ಹಾಗಾಗಿದೆ. ನಿಖಿಲ್ ಕುಮಾರಸ್ವಾಮಿ ರಾಜ್ಯಾದ್ಯಂತ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮೂರು ಬಾರಿ ಸೋತಿರಬಹುದು, ಆದ್ರೆ ಅವರು ಹೋದಲ್ಲೆಲ್ಲ ಜನಸಾಗರ ಅವರತ್ತ ನುಗ್ಗಿ ಬರ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿಗೆ ಜನ ಬೆಂಬಲ ದೊಡ್ಡದಾಗಿ ವ್ಯಕ್ತ ಆಗ್ತಾ ಇದೆ. ಬರುವ ದಿನಗಳಲ್ಲಿ ಜೆಡಿಎಸ್ನ ನಾಯಕರಾಗಿ ನಿಖಿಲ್ ಕುಮಾರಸ್ವಾಮಿ ರೂಪುಗೊಳ್ತಾ ಇದ್ದಾರೆ. ನಾನು ತಂದೆ ತಾತನ ಹೆಸರಿಂದ ಅವರ ಬಲದಿಂದ ನಾನು ರೂಪುಗೊಳ್ಳೋ ನಾಯಕ ಅಲ್ಲ, ನನಗೆ ಸ್ವಂತ ಶಕ್ತಿಯಿಂದ ನನ್ನ ಸ್ವಂತ ಬಲದಿಂದ ನಿಂತ್ಕೋತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ರಾಜ್ಯಾದ್ಯಂತ ಈ ಜನರೊಂದಿಗೆ ಜನತಾದಳ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಪೂರ್ವ ಜನ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಅವ್ರು ಹೋದಲ್ಲೆಲ್ಲ ಜನರು ಜೈಕಾರ ಹಾಕ್ತಾ ಅವ್ರನ್ನ ಸ್ವಾಗತಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಅಂದ್ಕೊಳ್ಳಲಾಗಿತ್ತು, ಅನುಮಾನದಿಂದ ನೋಡಲಾಗಿತ್ತು, ಮೂರು ಬಾರಿ ಸೋತಂತ ನಿಖಿಲ್ ಕುಮಾರಸ್ವಾಮಿ ಅವರು ರಾಜಕೀಯದಿಂದ ದೂರ ಸರಿತಾರೆ, ಇಲ್ಲಾಂದರೆ ಸೈಲೆಂಟ್ ಆಗಿದ್ದು ಬಿಡ್ತಾರೆ, ಅವರಿಗೆ JDSನಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಹತ್ವ ಇಲ್ಲ ಅಂತ ಅಂದ್ಕೊಳ್ಳಲಾಗಿತ್ತು. ಆದರೆ ಯಾರು ಸೋತಿದಾರೋ ಅವರನ್ನು ಮೇಲೆತ್ತಿ ತರ್ತಾರೆ ನಮ್ಮ ಜನ. ಪದೇ ಪದೇ ಸೋತವ್ರ ಬಗ್ಗೆ ಹೆಚ್ಚಿನ ಅನುಕಂಪ ಇರುತ್ತೆ ಅನ್ನೋದು ಮತ್ತೆ ಪ್ರೂವ್ ಆಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಈಗ ಶಿಡ್ಲಘಟ್ಟ, ಈ ಚಿಕ್ಕಬಳ್ಳಾಪುರ, ಕೋಲಾರ ಭಾಗದಲ್ಲಿ ಓಡಾಡ್ತಾ ಇದ್ದಾರೆ. ಅವ್ರಿಗೆ ಮಲ್ಲೇಶ್ ಬಾಬು ಸಾಥ್ ಕೊಡ್ತಾ ಇದ್ದಾರೆ, JDSನ ಕೋಲಾರದ ಸಂಸದರು. ಈ ಒಂದು ಭರ್ಜರಿಯಾದಂಥ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಗುಡುಗ್ತಾನೆ ಬರ್ತಾ ಇದ್ದಾರೆ. ಅವರ ಮಾತುಗಳಲ್ಲಿ ಪ್ರಭುತ್ವ ಕೂಡ ಕಾಣಿಸ್ತಾ ಇದೆ, ಅಂದರೆ ಪ್ರಬುದ್ಧತೆ ಕಾಣಿಸ್ತಾ ಇದೆ. ಅವರ ಮಾತುಗಳಲ್ಲಿ ಪ್ರಭುತ್ವಕ್ಕೆ ಏನು ಬೇಕೋ ಆ ಪ್ರಬುದ್ಧತೆ ಕಾಣಿಸ್ತಾ ಇದೆ. ಹಾಗಾಗಿ ನಿಖಿಲ್ ಭರವಸೆಯ ನಾಯಕ, ಬರುವ ದಿನಗಳಲ್ಲಿ ಈ ಒಂದು ವಿರೋಧ ಪಕ್ಷದಲ್ಲಿ ದಿಟ್ಟವಾಗಿ ಮಾತಾಡಬಲ್ಲಂತ ನಾಯಕ ಅಂತ ಅನಿಸ್ತಾ ಇದೆ. ಬರುವ ಯಾವ ಚುನಾವಣೆಗಳಲ್ಲಿ ನಿಂತರೂ ಕೂಡ ನಿಖಿಲ್ ಗೆಲ್ತಾರೆ ಅನ್ನೋದಂತೂ ಇಲ್ಲಿನ ಅವರಿಗೆ ಸಿಗ್ತಾ ಇರುವಂತ ಜನ ಬೆಂಬಲದಿಂದ ಸ್ಪಷ್ಟವಾಗ್ತಾ ಇದೆ.